ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಸುಜಾತ ದೆಹಲಿ ಯಾತ್ರೆ ಬಗ್ಗೆ ಈಗ ಸಾಲು ಅನುಮಾನ ಹುಟ್ಟುಕೊಂಡಿದೆ. ಸುಜಾತ ಅವರು ಹೇಳಿದ್ದು ನಾನೊಬ್ಬಳೇ ದೆಹಲಿಗೆ ಹೋಗಿದ್ದೆ ಅಂತ. ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ರು, ಆ ವೇಳೆ ಹೇಳಿದ್ರು ನಾನೊಬ್ಬಳೇ ದೆಹಲಿಗೆ ಹೋಗಿದ್ದು ಅಂತ. ಆದರೆ ದೆಹಲಿಗೆ ಕರೆದುಕೊಂಡು ಹೋಗಿದ್ದು ಗಿರೀಶ್ ಮಟ್ಟಣ್ಣವರ್ ಅಂತ SIT ಮುಂದೆ ಸುಜಾತ ಭಟ್ ತಪ್ಪೊಪ್ಪಿಕೊಂಡಿದ್ದಾರೆ. ಸುಜಾತರನ್ನ ದೆಹಲಿಗೆ ಕರೆದುಕೊಂಡು ಹೋಗಿದ್ದು ನಾನೇ ಅಂತ ಲೈವ್ನಲ್ಲಿ ಗಿರೀಶ್ ಮಟ್ಟಣ್ಣವರ್ ಕೂಡ ಈ ಬಗ್ಗೆ ಒಪ್ಪಿಕೊಂಡಿದ್ದಾರೆ. ಗಿರೀಶ್ ಮಟ್ಟಣ್ಣವರ್ಗೆ SIT ನೋಟಿಸ್ ನೀಡೋ ಸಾಧ್ಯತೆ ಇದೆ. ಹೌದು, ಅದು ಕೂಡ ನಿಜ. ಯಾಕಂತ ಹೇಳಿದ್ರೆ ನ್ಯಾಯಾಲಯಕ್ಕೆ ಒಂದು ಹೆಣ್ಮಗಳು ಏನಾದರೂ ಬಂದ್ರೆ ನ್ಯಾಯಾಲಯಕ್ಕೆ ಹೋಗುವಂತಹ ಒಂದು ಪ್ರಕ್ರಿಯೆ ಇರ್ತದೆ. ನೀವು ಕೇಳ್ಬೋದು ಡೆಲ್ಲಿಗೆ ಯಾಕಂತ ಹೇಳಿದ್ರೆ ಅಲ್ಲಿ ನಮಗೆ ಪರಿಚಯಸ್ಥರಿರುವಂತಹ ನೋಟೆಡ್ ಅಡ್ವೊಕೇಟ್ಗಳಿದ್ರು. ಬೆಂಗಳೂರಿನಲ್ಲಿ ಕೂಡ ಮಾತಾಡ್ಸಿದ್ವಿ ಅವರಿಗೆ. ಅವ್ರು ಏನಂತ ಹೇಳಿದ್ರು, ಇದನ್ನ ಡೈರೆಕ್ಟ್ ಆಗಿ ಡೆಲ್ಲಿಯಲ್ಲಿನೇ ಅಂತಲೇ ಮಹಿಳಾ ಆಯೋಗ ಇರ್ತದೆ, ನ್ಯಾಷನಲ್ ವಿಮೆನ್ ರೈಟ್ ಕಮಿಷನ್ ಇದೆ, ಮಹಿಳಾ ಆಯೋಗ ಇದೆ ರಾಷ್ಟ್ರೀಯ. ಯಾಕಂದ್ರೆ ಇಲ್ಲಿ ನಾವು ಯಾರನ್ನು ಕೂಡ ನಂಬೋಕ್ಕಾಗೋದಿಲ್ಲ. ತಕ್ಷಣನೇ ಇಲ್ಲಿ ಇವರಿಗೆ ನಕಲಿ ದೇವಮಾನ ಮೆಸೇಜ್ ಕೊಟ್ಬಿಡ್ತಾರೆ. ಮೆಸೇಜ್ ಕೊಟ್ಟು ಇನ್ನೇನಾದ್ರೂ ಇವ್ರ ಜೀವಕ್ಕೆ ಕುತ್ತ ಬರುತ್ತೋ ಅಂತ ಹೇಳ್ಕೊಂಡು ನ್ಯಾಯಾಲಯದ ಒಪಿನಿಯನ್ ತಗೊಳ್ಳೋದಕ್ಕೆ, ಮಹಿಳಾ ಆಯೋಗದ ಒಪಿನಿಯನ್ ತಗೊಳ್ಳೋದಕ್ಕೆ, ಅವ್ರ ಮುಂದೆ ಹಾಜರುಪಡಿಸೋದಕ್ಕೆ ದೆಹಲಿಗೆ ಹೊರಡಿ ಅಂತೇಳಿ ಅವ್ರನ್ನ ದೆಹಲಿಗೆ ಕರ್ಕೊಂಡು ಹೋಗಿದ್ ನಿಜ. ಇದು ಮಾಡಬಾರ್ದ? ಯಾರಾದ್ರೂ ಒಂದು ಹೆಣ್ಮಗಳು ನಂದು ಹಿಂಗೆ ತೊಂದರೆ ಆಗಿದೆ, ತೊಂದರೆ ಅಂದ್ರೆ ಏನು, ನಮ್ಮ ಮುಂದೆ ಹೇಳಿದ್ದೇನೋ ಅತ್ಯಾಚಾರ ಆಗಿದೆ ನನ್ನ ಮಗಳ ಮೇಲೆ, ನನ್ನ ಮಗಳನ್ನ ಕೊಂದು ಹಾಕಿದ್ದಾರೆ ಅಂತ ವಯಸ್ಸಾದಂತ ಒಂದು ಹೆಣ್ಮಗಳು ಹೇಳಿದ ಬಳಿಕ ಮಹಿಳಾ ಆಯೋಗಕ್ಕಾಗಲಿ ಅಥವಾ ಅಡ್ವೊಕೇಟ್ಗಳಿಗಾಗಲಿ ಹತ್ರ ಅದು ಕಳಿಸಬಾರ್ದ? ಇನ್ನೇನು ಮಾಡಬೇಕು? ಏನು ಆಪ್ಷನ್ ಇದೆ ಇಲ್ಲಿ? ಪೊಲೀಸ್ ಸ್ಟೇಷನ್ಗಂತೂ ಕಳ್ಸಕ್ಕಾಗಲ್ಲ. ಪೊಲೀಸ್ ಸ್ಟೇಷನ್ ಅವರು ಯಾವ ಕೇಸ್ ರಿಜಿಸ್ಟರ್ ಮಾಡೋದಿಲ್ಲ ಈ ದೇವಮಾನ ಅವರು ಇದ್ರ ಮೇಲೆ. ಇಲ್ಲಿ ಪದೇ ಇದೇ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ ನೋಡಿ, ನನ್ನ ಆಸ್ತಿ ಅವ್ರ ಪಾಲಿಗೆ ಹೆಂಗ್ ಹೋಯ್ತು ಅಂತ ಹೇಳಿ ಪದೇ ಕೇಳಿದ್ದಾರೆ. ಮತ್ತೆ ಇವರು ಒತ್ತು ಕೊಟ್ಟು ಕೇಳ್ತಾ ಇದ್ದಾರೆ, ನಿಮಗೆ ಯಾರು ಹೇಳಿದ್ರು ಹೇಳಿ ಅಂತ. ಡೆಲ್ಲಿಗೆ ಹೋಗ್ಲಿಲ್ಲ ಯಾರ ಜೊತೆಗೂ, ಬಲಾತ್ಕಾರವಾಗಿ ತಗೊಂಡಿದ್ದು. ಪದೇ ಅದನ್ನೇ ಕೇಳ್ತಾ ಇದ್ದೀರಲ್ಲ. ಅಲ್ಲಲ್ಲ, ನೀವು ಒಬ್ಬರೇ ಹೋಗಿದ್ದದು? ನಾನು ಒಬ್ಬರೇ ಹೋಗಿದ್ದು. ಯಾವಾಗ? ಈ ಕೇಸ್ಗಿಂತ ಮುಂಚೆ? ಹೌದು, ಇದಕ್ಕಿಂತ ಮುಂಚೆ ನಾನು ಒಬ್ಬರೇ ಹೋಗಿದ್ದು. ನಾನು ಡೆಲ್ಲಿಗೆ ಹೋಗ್ಲಿಲ್ಲ ಯಾರ ಜೊತೆಗೂ, ಬಲಾತ್ಕಾರವಾಗಿ ತಗೊಂಡಿದ್ದು. ಪದೇ ಅದನ್ನೇ ಕೇಳ್ತಾ ಇದ್ದೀರಲ್ಲ. ಅಲ್ಲಲ್ಲ, ನೀವು ಒಬ್ಬರೇ ಹೋಗಿದ್ದದು? ನಾನು ಒಬ್ಬರೇ ಹೋಗಿದ್ದು. ಯಾವಾಗ? ಈ ಕೇಸ್ಗಿಂತ ಮುಂಚೆ? ಹೌದು, ಇದಕ್ಕಿಂತ ಮುಂಚೆ ನಾನು ಒಬ್ಬರೇ ಹೋಗಿದ್ದು. ಡೀಟೇಲ್ಸ್ ಕೊಡ್ತಾರೆ ನ್ಯೂಸ್ ರೂಮ್ನಿಂದ ಸತ್ತಾರ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸತ್ತಾರ್, ಇವ್ರು ಹೇಳಿದ್ದೆಲ್ಲ ಸುಳ್ಳು ಅನ್ನೋದು ಒಂದೊಂದಾಗಿ ಬಯಲಿಗೆ ಬರ್ತಾ ಇದೆ. ಬಟ್ ಇವ್ರ ಹತ್ರ ಅದಕ್ಕೂ ಸಮರ್ಥನೆಗಳಿದೆಯಲ್ಲ ಅನ್ನೋದು ವಿಪರ್ಯಾಸ. ನ್ಯೂಸ್ ಫಸ್ಟ್ ಜೊತೆ ಮಾತಾಡಬೇಕಾದ್ರೆ ಅವ್ರು ಹೇಳಿದ್ದೊಂದು, ಸುಜಾತ ಭಟ್ SIT ಮುಂದೆ ಹೇಳಿರೋದು ಬೇರೆ, ದೆಹಲಿಗೆ ಹೋಗಿ ಬಂದ ವಿಚಾರವಾಗಿ. ವಿಜಯ್, ಈ ಎಲ್ಲ ಪ್ಲಾನ್ಗಿಂತ ಮುಂಚೆ ಈ ಒಂದು ಟೀಮ್ ಬುರುಡೆ ಗ್ಯಾಂಗ್ ಏನಿದೆ ದೆಹಲಿಗೆ ಹೋಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಡೇ 1 ನಿಂದಲೂ ಕೂಡ ಒಂದು ಆರೋಪ ಕೇಳಿ ಬರ್ತಾ ಇತ್ತು. ಖುದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನೇ ಸುಜಾತ ಭಟ್ರನ್ನು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಆರಂಭದ ಹಂತದಲ್ಲಿ ಅವರು ಇಲ್ಲ, ನಾನು ದೆಹಲಿಗೆ ಹೋಗೇ ಇಲ್ಲ ಅಂತ ಒಂದು ವಿಚಾರವನ್ನು ಹೇಳಿದರು. ತದನಂತರದಲ್ಲಿ ಇಲ್ಲ, ನಾನು ದೆಹಲಿಗೆ ಹೋಗಿದ್ದೆ, ಬಟ್ ನಾನು ಒಬ್ಬಳೇ ಹೋಗಿದ್ದೆ, ಯಾರು ಕೂಡ ನನ್ನ ಕರ್ಕೊಂಡು ಹೋಗಿಲ್ಲ ಅಂತ ಅಂದಿದ್ರು. ಅದಾದ ನಂತರ ಈ ಒಂದು ಗ್ಯಾಂಗ್ನಲ್ಲಿದ್ದಂತಹ ಒಬ್ಬೊಬ್ಬರು ಒಂದೊಂದೇ ರೀತಿಯ ಸ್ಟೇಟ್ಮೆಂಟ್ ಕೊಡೋಕೆ ಶುರು ಮಾಡಿದ್ರು. ಖುದ್ದು ಗಿರೀಶ್ ಮಟ್ಟಣ್ಣವರು ಹೌದು ಸುಜಾತ ಭಟ್ರನ್ನು ದೆಹಲಿಗೆ ಕರ್ಕೊಂಡು ಹೋಗಿದ್ದು ನಾನೇ ಅಂತಾರೆ. ಅದರ ಜೊತೆಗೆ ಇನ್ನೊಬ್ಬರು ದೂರದಾರಾಗಿರುವಂತಹ ಜಯಂತಿ ಅವರು ಕೂಡ ಒಂದು ಖಾಸಗಿ ವಾಹಿನಿ ಜೊತೆ ಮಾತನಾಡುವ ಸಂದರ್ಭದಲ್ಲಿ ಇಲ್ಲ, ಸುಜಾತ ಭಟ್ರನ್ನು ದೆಹಲಿ ಕರ್ಕೊಂಡು ಹೋಗಿದ್ದು ನಾನೇ ಅಂತಾರೆ. ಅಲ್ಲಿಗೆ ಒಟ್ಟಿನಲ್ಲಿ ಈ ಒಂದು ಗ್ಯಾಂಗ್ ನಲ್ಲಿ ಒಬ್ಬೊಬ್ಬರೇ ಹೌದು ದೆಹಲಿಗೆ ಹೋಗಿದ್ದು ಹೌದು ಅನ್ನೋದನ್ನ ಪರೋಕ್ಷವಾಗಿ ಒಪ್ಕೋತಾ ಇದ್ದಾರೆ. ಇಲ್ಲಿ ಒಂದಂತೂ ಸ್ಪಷ್ಟ, ಈ ಒಂದು ಇನ್ಸಿಡೆಂಟ್ ಆಗುವಂತಹ ಮುಂಚೆ ಸುಜಾತ ಭಟ್ ಅವರು SIT ಮುಂದೆ ಮೊದಲಿಗೆ ಬೆಳ್ತಂಗಡಿ ಠಾಣೆಯ ಮುಂದೆ ಒಂದು ದೂರು ಕೊಡುವಂತಹ ಸಂದರ್ಭಕ್ಕೆ ಮುಂಚೆ ಇವರೆಲ್ಲರೂ ಕೂಡ ದೆಹಲಿಗೆ ಹೋಗಿ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ರು. ಯಾವ ರೀತಿ ಒಂದು ಪ್ರಕರಣ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಲ್ಲಿ ಮೂವ್ ಆಗಬೇಕು, ಯಾವ ರೀತಿ ಸ್ಟೇಟ್ಮೆಂಟ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಇವರೆಲ್ಲರೂ ಕೂಡ ದೆಹಲಿಯಲ್ಲಿ ಹೋಗಿ ಪ್ಲಾನ್ ಮಾಡಿದ್ರು ಅನ್ನೋ ಆರೋಪ ಏನು ಡೇ 1 ನಿಂದಲೂ ಕೂಡ ಕೇಳಿ ಬರ್ತಾ ಇತ್ತು. ಇದಕ್ಕೆ ಇವರ ಉತ್ತರ ಏನಿದೆ, ಇದಕ್ಕೆ ಈ ಒಂದು ಆರೋಪಕ್ಕೆ ಪುಷ್ಟಿ ನೀಡ್ತಾ ಇದೆ. ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಸುಜಾತ ಭಟ್ ಅವರ ಸ್ಟೇಟ್ಮೆಂಟ್ ಈಗ ಮುಖ್ಯವಾಗುತ್ತೆ. ಯಾಕಂದ್ರೆ ಖುದ್ದು ಸುಜಾತ ಭಟ್ ಅವರು SIT ಅಧಿಕಾರಿಗಳ ಮುಂದೆ ಗಿರೀಶ್ ಮಟ್ಟಣ್ಣವರ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ನನಗೂ ಗಿರೀಶ್ ಮಟ್ಟಣ್ಣವರ ಜೊತೆ ನಾವು ಸಂಪರ್ಕದಲ್ಲಿ ನಿರಂತರ ಇದ್ವಿ ಅನ್ನೋ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಇದೇ ವಿಚಾರ
ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ SIT ಅಧಿಕಾರಿಗಳು ಕೂಡ ಗಿರೀಶ್ ಮಠನ್ ಅವರಿಗೆ ನೋಟಿಸ್ ಕೊಟ್ಟು ವಿಚಾರ ಕರೆಯುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಇಡೀ ಒಂದು ಪ್ಲಾನ್ ನಲ್ಲಿ ಪಿತೂರಿ ನಡೆದಿದೆ ಅನ್ನೋ ವಿಚಾರವನ್ನು ಕೂಡ ಖುದ್ದು ಸುಜಾತಾ ಭಟ್ ಅವರು SIT ಮುಂದೆ ಹೇಳಿಕೆ ಕೊಟ್ಟಿರುವುದರಿಂದ ಪಿತೂರಿ ಯಾವ ರೀತಿ ಆಯಿತು, ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅನ್ನೋ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಹೆಸರನ್ನು ಕೂಡ ಖುದ್ದು ಸುಜಾತಾ ಭಟ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಗಿರೀಶ್ ಮಠನ್ ಅವರ ಹೆಸರು ಪ್ರಸ್ತಾಪ ಮಾಡಿರುವುದರಿಂದ ಮುಂದಿನ ಹಂತದಲ್ಲಿ ಗಿರೀಶ್ ಮಠನ್ ಅವರಿಗೆ ಕೂಡ ನೋಟಿಸ್ ಕೊಟ್ಟು ವಿಚಾರಣೆ ಕರೆಯುವಂತಹ ಸಾಧ್ಯತೆ ಇದೆ. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.